ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆಯಲಿ, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಈ ಬಾರಿಯ ಬಜೆಟ್ನಲ್ಲಿ 200 ಕೋಟಿ ಘೋಷಿಸಲಿ. ಆಯಿನಾ ಶೇಖ್ ಹೇಳಿಕೆ. ಆಯಿನಾ ಶೇಖ್ ಅವರಿಂದ ಸರ್ಕಾರಕ್ಕೆ ವಾಗ್ದಾಳಿ. 200 ಕೋಟಿ ಅನುದಾನಕ್ಕಾಗಿ ಆಗ್ರಹ. ಸುಳ್ಳು ಭರವಸೆ ನೀಡಿ ಬೀದಿಗೆ ತಂದಿದ್ದಾರೆ. ಬಜೆಟ್ನಲ್ಲಿ ಹಕ್ಕುಗಳಿಗಾಗಿ ಕಾಯುತ್ತಿರುವ ಸಮುದಾಯ. ಹೌದು ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೂ ಮುನ್ನ ಘೋಷಿಸಿದಂತೆ ಈ ಬಾರಿಯ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಲಿಂಗತ್ವ ಮತ್ತು ಲೈಂಗಿಕ ಹಕ್ಕು ಚಳವಳಿಯ ರಾಜ್ಯ ಸಮಿತಿಯ ಸದಸ್ಯೆ ಆಯಿನಾ ಶೇಖ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಇಂದು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಹಕ್ಕು ಚಳವಳಿಯ ರಾಜ್ಯ ಸಮಿತಿಯ ಸದಸ್ಯೆ ಆಯಿನಾ ಶೇಖ್ ಅವರು ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನ ನೀಡಿದ್ದ ಯಾವುದೇ ವಾಗ್ದಾನಗಳನ್ನು ಪೂರೈಸಿಲ್ಲ ಎಂದು ಕಿಡಿಕಾರಿದರು. ಅಭಿವೃದ್ಧಿಗಾಗಿ 200 ಕೋಟಿ ರೂಪಾಯಿ ಅನುದಾನ ಮತ್ತು ಪ್ರತಿ ವರ್ಷ 2 ಲಕ್ಷ ಸಾಲ ನೀಡುವುದಾಗಿ ಭರವಸೆ ನೀಡಿದ್ದ ಸರ್ಕಾರ ಇಂದು ತಮ್ಮನ್ನ ಬೀದಿಗೆ ತಂದಿಟ್ಟಿದೆ. ನಮ್ಮ ಅವಶ್ಯಕತೆಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳಬೇಡಿ ಎಂದು ಅವರು ಸರ್ಕಾರಕ್ಕೆ ನೇರ ಎಚ್ಚರಿಕೆ ನೀಡಿದರು. ಮುಂದುವರೆದು ಮಾತನಾಡಿದ ಅವರು, ಈ ಬಾರಿಯ ಬಜೆಟ್ನಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಮತ್ತು ಸಂವಿಧಾನದಂತೆ ನಮಗೂ ಸ್ವಾಭಿಮಾನಿ ಜೀವನ ನಡೆಸುವ ಹಕ್ಕಿದೆ ಎಂದು ಒತ್ತಿ ಹೇಳಿದರು. 1% ಮೀಸಲಾತಿ ಕೇವಲ ಹೆಸರಿಗಷ್ಟೇ ಸೀಮಿತವಾಗಿದ್ದು ಅರ್ಹರಿಗೆ ಉದ್ಯೋಗ ಸಿಕ್ಕಿಲ್ಲ. ಕೂಡಲೇ ರಾಜ್ಯಾದ್ಯಂತ ಸಮೀಕ್ಷೆ ನಡೆಸಿ ವಸತಿ, ಆರೋಗ್ಯ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಹಾಯ್ ಸ್ನೇಹಿತರೆ, ನನ್ನ ಹೆಸರು ಆಯಿನಾ ಶೇಖ್ ಅಂತ ಹೇಳಿ, ನಾನು ಲಿಂಗತ್ವ ಮತ್ತು ಲೈಂಗಿಕ ಬಹುಮುಖವಾಗಿ ಚಳವಳಿಯ ರಾಜ್ಯ ಸಮಿತಿ ಸದಸ್ಯರು. ಇವತ್ತು ಮಾಧ್ಯಮಗೋಷ್ಠಿ, ಪತ್ರಿಕಾಗೋಷ್ಠಿ ನಡೆಸುವ ಉದ್ದೇಶ ಏನಂದ್ರೆ, ಕರ್ನಾಟಕ ಸರ್ಕಾರ ರಚನೆ ಆಗುವಂತ ಮುಂಚೆ ಅವರು ನಮಗೆ ಆಶ್ವಾಸನೆ ನೀಡಿದ್ರು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರಿಗಾಗಿ 200 ಕೋಟಿ ಮೀಸಲಿರ್ತೀವಿ ಪ್ರತಿ ವರ್ಷ, ಹಾಗೂ ಅವರಿಗೆ ಉದ್ಯಮಶೀಲತೆಗಾಗಿ 2 ಲಕ್ಷ ನಾವು ಕೊಡ್ತೀವಿ ಅಂತ ಹೇಳಿ ಪ್ರತಿಯೊಬ್ಬರಿಗೆ. ಆದರೆ ಅವರು ವಾಗ್ದಾನವನ್ನು ನೀಡಿದ್ದಾರೆ, ಭರವಸೆಯನ್ನ ನೀಡಿ ಇನ್ನೂವರೆಗೆ ಯಾವುದೇ ಭರವಸೆಯನ್ನು ಅವರು ಈಡೇರಿಸಿಲ್ಲ. ಅವ್ರ ಸರ್ಕಾರ ಬಂದು ಇಷ್ಟು ದಿನ ಆಯ್ತು, ಇಷ್ಟು ವರ್ಷಗಳಾಯ್ತು. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಅವರು ಒಂದು ನೈಜತೆಯಿಂದ ಏನೂ ಒಂದು ಕೆಲಸಗಳನ್ನ ಅವರು ಮಾಡಿಲ್ಲ. 1% ರಿಸರ್ವೇಶನ್ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಮಾನದಂಡಗಳನ್ನ ಬದಲಾವಣೆ ಮಾಡಿದ್ದಾರೆ. ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಪುರುಷರ ಜೊತೆ ಓಟದಲ್ಲಿ ಬಿಟ್ಟಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತೇ ಇದೆ, ಹಾರ್ಮೋನ್ಸ್ ಬದಲಾವಣೆ ಆದ ನಂತರ ನಮ್ಮಲ್ಲಿ ಒಬ್ಬ ಪುರುಷನಷ್ಟು ಸಾಮರ್ಥ್ಯ ನಮ್ಮಲ್ಲಿ ಇರೋದಿಲ್ಲ ಅಂತ ಹೇಳಿ ಪುರುಷರ ಮಾನದಂಡಗಳನ್ನ ಅವರಲ್ಲಿ ಇಟ್ಟಿದ್ದಾರೆ. ಯಾವ ವಿಚಾರಧಾರೆಗಳನ್ನ ಇಟ್ಟುಕೊಂಡು ಇವರು ನಮ್ಮ ಸಹಾಯಕ್ಕೆ ಬಂದಿದ್ದಾರೆ. ನಾನು ಮೊದಲು ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಅವಶ್ಯಕತೆಗಳನ್ನ ನಿಮ್ಮ ಅವಕಾಶಗಳನ್ನಾಗಿ ಮಾರ್ಪಡಿಸ್ಕೊಳ್ಳಕ್ ಹೋಗ್ಬೇಡಿ ಅಂತ ಹೇಳಿ. ನಮ್ಮ ಹತ್ರ ಕಳ್ಕೊಳಕ್ಕೆ ಅಂತ ಹೇಳಿ ಬಂಧಗಳನ್ನ ಅಷ್ಟೇ ಇತ್ತು, ನಮ್ಮ ಬಂಧನಗಳು ಅಷ್ಟೇ ಇದೆ ನಮ್ಗೆ ಕಳ್ಕೊಳಕ್ಕೆ ಅಂತ ಹೇಳಿ. ಅದನ್ನ ಬಿಟ್ಟು ನಮ್ಮ ಹತ್ರ ಏನೂ ಇಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀವಿ ನಾವೇನಂತ ಹೇಳಿ, ಈ ಬಜೆಟ್ ದಲ್ಲಾದ್ರೂ ಕೂಡ ನಮಗೇನ್ ನೀವೇನು ಭರವಸೆಯನ್ನ ಕೊಟ್ಟಿದ್ರಿ ಅದನ್ನ ಈಡೇರಿಸಿ ಅಂತ ಹೇಳಿ. ಈಗ ನಾವು ಭಿಕ್ಷೆ ಬೇಡ್ತಾ ಇದ್ದೀವಿ ಅಂತ ನೀವು ಹೇಳ್ತೀರಾ, ಮೈಯನ್ನ ಮಾರ್ಕೋತಿದ್ದೀನಿ ಅಂತ ಹೇಳ್ತಿದ್ದೀರಾ. ಅದಕ್ಕೆ ಕಾರಣ ಯಾರು ಅಂತ ನೀವು ಹೇಳಿದ್ರ ಜನರಿಗೆ? ಇವತ್ತು ಲಿಂಗತ್ವ ಅಲ್ಪಸಂಖ್ಯಾತರು ರಸ್ತೆಗಳಲ್ಲಿ, ಸಿಗ್ನಲ್ಗಳಲ್ಲಿ, ಅಂಗಡಿಗಳಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಸರ್ಕಾರಗಳೇ. ಇವತ್ತು ಅವರು ತಮ್ಮ ದೇಹ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಕಾರಣಗಳು ಈ ಸರ್ಕಾರಗಳೇ. ನೀವೇ ನಮಗೆ ಸರಿಯಾದ ಸೌಲಭ್ಯಗಳನ್ನ, ನಮ್ಮ ಹಕ್ಕುಗಳನ್ನ ಕೊಟ್ಟು ನಮ್ಮ ಜೀವನವನ್ನು ರೂಪಿಸುತ್ತಿದ್ರೆ ನಾವೇ ಯಾಕೆ ಭಿಕ್ಷೆ ಬೇಡ್ತಾ ಇದ್ವಿ? ನಮ್ಮ ಸಮುದಾಯ ಯಾಕೆ ಹೋಗಿ ದೇಹ ವ್ಯಾಪಾರ ಮಾಡ್ತಾ ಇತ್ತು? ಮನೆಯಲ್ಲೂ ನಮಗೆ ಸಹ ಯಾವುದೇ ರೀತಿಯ ಸೌಲಭ್ಯಗಳು ಸಿಗುದಿಲ್ಲ. ಯಾಕಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಯಾರು, ಹೇಗೆ, ಏನು ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ. ಒಂದು ಶಾಪ ಅಂತ ತಿಳ್ಕೊಂಡಿರ್ತಾರೆ. ಸಿಗ್ಬೇಕಾದಂತ ಗೌರವ ಸಿಗಲ್ಲ, ನಮಗೆ ಬೇಕಾದಂತ ಸೌಲಭ್ಯಗಳು ಸಿಗಲ್ಲ, ಶಿಕ್ಷಣದಿಂದ ವಂಚಿತರಾಗ್ತೀವಿ. ಹೇಗೋ ಹಾಗೂ ಬದುಕು ಕಟ್ಕೊಂಡು ನಾವ್ ಇರ್ತೀವಿ ಅಂತಂದ್ರೆ ಅದಕ್ಕೂ ಬಿಡಲ್ಲ. ಸುಳ್ಳು ಭರವಸೆಗಳನ್ನ ಕಟ್ಟು ನಮಗೆ ಏನ್ ಮಾಡ್ತಿದೀವಿ, ನೀವು ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದೀರಾ. ದಯವಿಟ್ಟು ನಾವು ಇದನ್ನೇ ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಸರ್ಕಾರಕ್ಕೆ. ಈಗ ಬಜೆಟ್ ನಲ್ಲಿ ಆದ್ರೂ ಸಹಿತ ನೀವು ಕೊಟ್ಟಂತ ಮಾತನ್ನ ನಾವು ನಮ್ಮ ಕಡೆಯಿಂದ ಹೇಳ್ತಾ ಇಲ್ಲ, ನೀವು ಕೊಟ್ಟಂತ ಮಾತನ್ನ ನೀವು ಉಳಿಸ್ಕೊಳ್ಳಿ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಕಾಂಗ್ರೆಸ್ ಸರ್ಕಾರ ಬರೋಕ್ಕಿಂತ ಮುಂಚೆ ನೀವು ಏನ್ ಹೇಳಿದ್ರಿ ನಮ್ಗೆ? ಲಿಂಗತ್ವ ಅಲ್ಪಸಂಖ್ಯಾತ ನಾವು ಈ ವರ್ಷಕ್ಕೆ 200 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಎಲ್ಲಿದೆ ನಿಮ್ಮ ಭರವಸೆ? ದಯವಿಟ್ಟು ನಮ್ಮ ಅವಶ್ಯಕತೆಗಳನ್ನ, ನಿಮ್ಮ ಅವಕಾಶಗಳನ್ನ ಮಾರ್ಪಡಿಸಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ತುಂಬಾ ಜನ ಬುದ್ಧಿವಂತರಿದ್ದಾರೆ, ಕೌಶಲ್ಯಗಳನ್ನ ಹೊಂದಿದವರಂತಿದ್ದಾರೆ. ನೀವು 1% ರಿಸರ್ವೇಶನ್ ಕೊಟ್ಟು ಅವರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. ಆದ್ರೆ ಉದ್ಯೋಗ ಪಡ್ಕೊಳ್ಳಕ್ಕೆ ಅವ್ರಿಗೆ ನೀವು ಏನಾದ್ರೂ ಟ್ರೈನಿಂಗ್ ಗಳನ್ನ ಕೊಟ್ರ, ಕೋಚಿಂಗ್ ಗಳನ್ನ ಕೊಟ್ರ? ನೀವು ಹೇಳ್ತೀರಾ, ಸೈಡ್ ಆಗ್ಬಿಡ್ತೀರಾ. ಮುಂದಿನ ಏನ್ ದಾರಿ ಏನು ಅಂತ ನೀವು ಹೇಳಿಕೊಟ್ರ ನಮ್ಗೆ. ಇವತ್ತು ಒಂದ್ ಏನೇ ಆಗ್ಲಿ, ಎಲ್ಲಾದ್ರೂ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರು ಏನಾದ್ರೂ ಮಾಡಿದ್ರೆ ಅದನ್ನ ದೊಡ್ಡ ಸುದ್ದಿಯಾಗಿ ನೀವು ಹೇಳ್ತೀರಾ, ಸರ್ಕಾರದವ್ರು ಮಾಡ್ತೀರಾ ಹೇಳ್ತೀರಾ. ಆದ್ರೆ ಅವ್ರು ಮಾಡಕ್ ಕಾರಣ ಏನು? ಅವರಲ್ಲಿ ಏನೂ ಇಲ್ಲ.
ಅವ್ರು ತಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕಾದ್ರೆ ಯಾವ ದಾರಿ ಹುಡುಕಬೇಕು ನೀವೇ ಹೇಳಿ ನೋಡೋಣ. ನೀವು ಭರವಸೆಗಳನ್ನು ಕೊಟ್ಟು ಸುಮ್ಮನಾಗ್ಬಿಟ್ರೆ ಹೇಗೆ? ಆ ಭರವಸೆನ ಈಡೇರಿಸೋರು ಯಾರು? ದಯವಿಟ್ಟು ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಾಗಿ ಜೀವನ ರೂಪರೇಷೆಯನ್ನ ಹಾಕೊಳ್ಳಕ್ಕೆ ನೀವು ಏನಾದ್ರೂ ಮಾಡ್ಲೇಬೇಕು. ನಮಗೆ ನೀವು ಸಹಾಯ ಮಾಡ್ಲೇಬೇಕು. ನೀವು ಹೇಳಿದಂತ ಏನು ವಚನ ಇದೆ ಅದನ್ನ ನೀವು ಪಾಲಿಸ್ರಿ. ಇಲ್ಲ ಅಂದ್ರೆ ನಾವು ರಾಜ್ಯದ ತುಂಬೆಲ್ಲ ಪ್ರತಿಭಟನೆ ಮಾಡ್ಲೇಬೇಕಾಗತ್ತೆ. ನೋಡಿ, ನಮಗಂತೂ ಹಿಂದೂ ಮುಂದೆ ಯಾರೂ ಇಲ್ಲ, ನಾವು ಒಬ್ಬಂಟಿ ಜೀವನ ನಮ್ದು. ಅದಕ್ಕೋಸ್ಕರ ನಾವು ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ ಏನಂದ್ರೆ, ನೀವು ಏನ್ ಕೊಟ್ಟಂತ ಮಾತನ್ನ 200 ಕೋಟಿಯನ್ನು ನೀವು ಕೊಡ್ತೀನಿ ಅಂತ ಹೇಳಿದ್ರಿ. ಆಮೇಲೆ ಉದ್ಯಮಶೀಲತೆಗೆ ಏನ್ ನೀವು ಹಣವನ್ನು ಕೊಡ್ತೀವಿ 2 ಲಕ್ಷ ಅಂತ ನೀವು ಕೊಟ್ಟಿದ್ರಿ. ಅದಲ್ಲದೆ ಇನ್ನೂ ಬೇರೆ ಬೇರೆ ಹಾಕೋತ್ತಾಯಗಳಿವೆ. ಅವನ್ನೆಲ್ಲ ನಾವು ಏನ್ ಮಾಡ್ತಾ ಇದೀವಿ, ನಿಮ್ಗೆ ಆಲ್ರೆಡಿ ನಾವು ಅದನ್ನ ಅರ್ಜಿಯನ್ನ ಸಲ್ಲಿಸಿದೀವಿ. ನೀವು ಹೇಳಿದ್ರೆ ಸಮೀಕ್ಷೆ ಆದ ನಂತರ ಅಂತ ಹೇಳಿ. ಸಮೀಕ್ಷೆ ಆಗಿದೆ, ಎಲ್ಲ ಆಗಿದೆ. ಇನ್ನು ಸರ್ಕಾರ ಮುಗಿದು ಹೋದ ನಂತರ ನೀವು ಆ ಭರವಸೆ ಬಗ್ಗೆ ಹೇಳ್ತೀರಾ? ದಯವಿಟ್ಟು ಒಂದೇ ಮಾತನ್ನ ಹೇಳ್ತಾ ಇರೋದು ಏನಂದ್ರೆ, ಈಗ ಬಜೆಟ್ ನೀವು ಮಂಡನೆ ಮಾಡ್ತಾ ಇದ್ದೀರಾ. ಬಜೆಟ್ ಮಂಡನೆಯಲ್ಲಿ ನಮ್ಮ ಪಾಲು ಸಹ ಇದೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಮಂಡನೆಯನ್ನು ಮಾಡಿ. ಇಲ್ಲ ಅಂದ್ರೆ ನಾವು ರಾಜ್ಯದ ತುಂಬೆಲ್ಲ ಉಗ್ರವಾದ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ. ಧನ್ಯವಾದಗಳು. ಸಾಧನಾ ಮಹಿಳಾ ಸಂಘದಿಂದ ಇದ್ದಾರೆ ಬಡಿಗೇರ್ ಅಂತ ಹೇಳಿ. ಆಮೇಲೆ ಇವರು ಕವಿತಾ ಜಾರಕಿಹೊಳಿ ಅಂತ ಹೇಳಿ. ನಿಮಗೆ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಅನ್ನಪೂರ್ಣ ಅಂತ. ಮರಾಠಿ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.